ಇವತ್ತೊಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ಮತ್ತು ನಾನು ಕನಸಿನಲ್ಲಿ ಸುತ್ತ ಈ ದಿನ ಸ್ಮರಿಸಿರಲಿಲ್ಲ ಏನೋ, ಯಾಕಂದರೆ ಸರ್ಗೆ ಬಿಸಿ ಶೆಡ್ಯೂಲ್. ಇವಾಗ ನಾನು ನೀವು ಬರೋಕ್ಕಿಂತ ಮುಂಚೆ ಸರ್ ನೀವು ವಿಡಿಯೋ ತೋರಿಸ್ತಾ ಇದ್ದೆ ಸರ್. ಯಾಕಂದರೆ ಈ ಸಣ್ಣ ಒಂದು ಈ ಕೇಂದ್ರಕ್ಕೆ ಈ ಒಂದು ಸ್ಥಾನವನ್ನು ಈ ಬಂದು ನಮ್ಮೆಲ್ಲರೂ ಒಂದು ಈ ಉಪಸ್ಥಿತಿ ಕೊಟ್ಟಿದ್ದೇ ನಾನು ಸೌಭಾಗ್ಯ ಅಂತೀನಿ. ಅಂಥ ಬಿಸಿ ಶೆಡ್ಯೂಲಲ್ಲಿ ಈ ಸಣ್ಣ ಸಂಸ್ಥೆಗೆ ಈ ಶ್ರೀ ದುರ್ಗಾದೇವಿ ಶಿಕ್ಷಣ ಸಮಿತಿ 19 ವರ್ಷ ಸರ್ ಶಾಲೆ ನಡೆಸಿದ್ದು. ಇನ್ನೊಂದು ತಮಗೆಲ್ಲ ಗೊತ್ತಿದ್ದು ಟೀಚರ್ ಗೊತ್ತಿದ್ದು ಅವರು ಕೂಡ ಟೀಚರಾಗಿ ಕೆಲಸ ಮಾಡಿ ಒಂದು ನಮಗೆಲ್ಲ ಒಂದು ಉತ್ತಮ ಮಾರ್ಗದಲ್ಲಿ ತಿಳಿಸಿದ್ರು. ನಾನು ನಟರಾಜ್ ಸರ್ ಭೇಟಿಯಾಗಿ ಒಂದು ಇಲ್ಲೇ ಕಾರ್ಯಕ್ರಮ ಮಾಡಿದ್ವಿ ದುರ್ಗಾದೇವಿ ಸುಮಾರು 17 ವರ್ಷದಿಂದ. ಅವಾಗಿಂದ ಅವ್ರು ನಾವು ಪರಮ ಭಕ್ತಾಗಿ ಅಭಿಮಾನಿ ಕೆಲಸ ಮಾಡ್ತಾಯಿದ್ರು. ಅವ್ರ ಜೊತೆ ಒಡನಾಟಾಗಿ ಸಾಕಷ್ಟು ನಾವು ಕೂಡ ಒಂದು ಮೂಢನಂಬಿಕೆ ವಿರುದ್ಧ ಜನಜಾಗೃತಿ ಕೆಲಸ ಮಾಡಿ ಸಾಕಷ್ಟು ಅವ್ರನ್ನ ಗುರುತಿಸಿದ್ದೇ ನಾನು ಸೌಭಾಗ್ಯ ಅನ್ಕೊತೀನಿ. ಈ ನಿಟ್ಟಿನಲ್ಲಿ ನನ್ನ ಸಂಸ್ಥೆಗೆ ಆಗಮಿಸಿ ನನ್ನೆಲ್ಲ ಮುದ್ದು ಮಕ್ಕಳಿಗೆ ಮತ್ತು ಶಿಕ್ಷಕರನ್ನು ಮಾರ್ಗದರ್ಶನ ಆಗಮಿಸಿದಂಥ ಶ್ರೀ ನಟರಾಜ್ ಸರ್ ಉಲ್ಕಲ್ ನಟರಾಜ್ ಸರ್ಗೆ ಮತ್ತು ಅವರ ಶ್ರೀಮತಿಯವರಿಗೂ ವೈಯಕ್ತಿಕವಾಗಿ ಇಷ್ಟ ಅವಶ್ಯಕತೆ ಅವ್ರಿಗೆ ಕೆಲವು ಸಾಕಷ್ಟನ್ನು ನಾನು ಎಲ್ಲ ಕಾರ್ಯಕ್ರಮ ಮೊಟಕುಗೊಳಿಸಿದ್ದೀನಿ. ಅವ್ರ ಹಿತನುಡಿ ಮತ್ತು ಅವರು ಒಂದು ನಮ್ಮ ಉಪದೇಶಾಮೃತ ಕೇಳಲೇ ಅಂತ ಒಂದು ಒಂದೇ ಉದ್ದೇಶದಿಂದ ನಾ ಈ ಕಾರ್ಯಕ್ರಮ ಈ ಕ್ಷಣಕ್ಕೆ ಬಿಟ್ಕೊಟ್ಟು ಸರ್ಗೆ ಇದು ನಾನು ಮತ್ತು ಸರ್ ಹೇಳಬೇಕಂದ್ರೆ ಪವಾಡ ಬಯಲು ಮಾಡ್ತಾರೆ. ನಾವು ನಂಬಿಕೆ ಮತ್ತು ಮೂಢನಂಬಿಕೆಗಳು ಏನು 2 ಪಾಠ ಹೋಗಿಲ್ಲ. ಯಾವ್ದು ಮೂಢನಂಬಿಕೆ ಯಾವುದು ನಂಬಿಕೆ ಅನ್ನೋ ಒಂದು ಇದರಲ್ಲಿ ವೈಜ್ಞಾನಿಕವಾಗಿ ಅದನ್ನು ವಿಂಗಡಿಸುತ್ತಾ ನಮ್ಮೆಲ್ಲರಿಗೂ ಒಂದು ಆಧುನಿಕ ಸಮಾಜ ಅಂತ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಮ್ಮೆಲ್ಲ ಜಾಗೃತ ಮೂಡಿಸ್ತಾ ಇದ್ದಾರೆ. ಅವರು ಲಕ್ಷಾಂತರ ಈ ಥರ ಪವಾಡಗಳನ್ನು ಬಯಲಿಗೆಳೆದು ಒಂದು ಒಳ್ಳೆಯ ಮಾರ್ಗದಲ್ಲಿ ಎಲ್ಲರಿಗೂ ನಂಬಿಕೆ ಇದ್ದರೆ ಅದು ಮೂಢನಂಬಿಕೆ ಬೇಡ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವ್ರು ಹೋಗ್ತಕ್ಕಂಥ ದಾರಿಯಲ್ಲಿ ನನ್ನಂಥ ಲಕ್ಷಾಂತರ ಅಭಿಮಾನಿಗಳು ಅವ್ರು ಹಿಂದಿನೇ ಇದ್ದಾರೆ. ಅದು ಆ ನಿಟ್ಟಿನಲ್ಲಿ ಕರ್ನಾಟಕ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಎಂಬ ಒಂದು ಮಹಾಸಂಸ್ಥೆ ಹೆಮ್ಮರವನ್ನು ಕಟ್ಟಿಕೊಂಡು ಆ ನೆಲೆಯಲ್ಲಿ ನಾವು ಅಲ್ಲಿದ್ದೀವಿ. ಈ ನಿಟ್ಟಿನಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವೊಂದು ಉತ್ತಮ ಸಮಾಜ ಕಟ್ಟಿ ಒಂದು ಈಗ ಸಮಾಜಕ್ಕೆ ಒಂದು ನಮ್ಮಿಂದಂಥ ಕೊಡುಗೆ ನೀಡಲು ನಾವೆಲ್ಲರೂ ಸಿದ್ಧರಿದ್ದೀವಿ ಅಂತ ಈ ಮೂಲಕ ಹೇಳ್ತಾ ಈ ಕಾರ್ಯಕ್ರಮ ಹೇಳ್ತೀವಿ. ಈಗ ಸರ್ಗೆ ಜೊತೆಗೆ ಅವರು ಇತ್ತೀಚೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ. ಅದು ನಮ್ಗೆ ಎಷ್ಟೋ ವರ್ಷದ ಆಸೆ ಇತ್ತು. ಅದು ಕೂಡ 5 ವರ್ಷ ಆಗಿದ್ದಕ್ಕೆ ನಮಗೊಂದು ಮೊದಲು ಸಿಕ್ಕಿದೆ. ಈಗ ಅವರು ಸಿಕ್ಕೋ ಎಷ್ಟೋ ವರ್ಷ ಆಗಬೇಕಾಗಿತ್ತು, ಅದು ಕೂಡ ಸಿಕ್ಕಿದೆ. ಈ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಶಸ್ತಿ ಸಿಕ್ಕಿ ನಮ್ಮೆಲ್ಲರೂ ಪ್ರೇರಣೆ ಅಂತ ನನ್ನ ಮಾತು ಮುಗಿಸ್ತಿದ್ದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಅಧ್ಯಕ್ಷರಾದ ವಿಜಯಕುಮಾರ್ ಮಲ್ಲಿಕಾರ್ಜುನ, ಎಲ್ಲ ತಾಲೂಕಿನ ಅಧ್ಯಕ್ಷರೇ, ವೆಂಕಟೇಶ್ ಅವರು ಶ್ರೀಮತಿಯವರೇ, ಮುಖ್ಯ ಶಿಕ್ಷಕರೇ, ಎಲ್ಲ ಶಿಕ್ಷಕರು ಬಂದಾಗ ಪುಟಾಣಿ ಮಕ್ಕಳೇ, ತುಂಬ ಖುಷಿಯಾಗುತ್ತೆ. ನಿಮಗೆ ಸಮಯ ಆಗಿಬಿಟ್ಟಿದೆ, ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ನಾನು 2 ನಿಮಿಷ ಮಾತಾಡ್ತೀನಿ. ನಿಮ್ಮ ಸೆಕ್ರೆಟರಿಗಳು ಪರಿಚಯ ಆಗಿದ್ದು ಹೆಂಗೆ ಅಂದರೆ, ಒಂದು ಸ್ಕೂಲಲ್ಲಿ ಕುಣಿತಿದ್ರು, ಎಲ್ಲರೂ ಮೈ ಮೇಲೆ ಹುಡುಗರೆಲ್ಲ ಕುಣಿತಿದ್ರು, ದೇವ್ರು ಬಂದಂಗೆ ಕುಣಿತಿದ್ರು. ಆಮೇಲೆ ಚಾವಟಿಲಿ ಹೊಡ್ಕೊತಾ ಇರೋದು, ಕುದಿಯನ್ನು ಕೈ ಹಿಡ್ಕೊಂಡು ಕುಣಿತಾ ಇದ್ರು. ಅದಕ್ಕೇನೋ ಬಂದ್ಬಿಟ್ಟಿದೆ ಅಂತ ಹೇಳಿ 3 ಜನ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ತಿದ್ರು. ಕೊನೆಗೆ ವೆಂಕಟೇಶ್ ಅವರು ಅವಾಗ ಯಾವುದು ಪ್ರಜಾವಾಣಿಯಲ್ಲಿ ವರದಿಗಾರರಾಗಿದ್ದರು. ಆಗ ಎಲ್ಲ ಟಿ ವಿಯವರು ನಾವು ಟಿ ವಿ ಗ್ರೂಪಲ್ಲಿ ಬಂದು ಆ ಊರಿಗೆ ಹೋಗಿ ಅದು ಮೈ ಮೇಲೆ ದೇವರು ಬರಲ್ಲ ದೆವ್ವ ಬರಲ್ಲ ಅಂತ ಹೇಳಿ ಆ ಮಕ್ಕಳಿಗೆಲ್ಲ ಹೇಳ್ಕೊಟ್ವಿ. ಇವತ್ತು ಆ ಮಕ್ಕಳು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಇನ್ನೊಂದು ಯಾವುದೋ ಮನೆಯಲ್ಲಿ ಬೆಂಕಿ ಬೀಳ್ತಿತ್ತಿಲ್ಲೇ ಗದಗಿನಲ್ಲಿ, ಮನೆಗೆ ಹೋಗಿದ್ವಿ, ಹಿಂಗೆಲ್ಲ ಮರದ ಮೇಲೆ ಹತ್ತಿ ಬಟ್ಟೆ ಹರ್ಕೊಳ್ಳೋದೆಲ್ಲ ನೋಡಿದ್ವಿ ನಾವು. ಗದಗ ಜಿಲ್ಲೆಗೆ ಬಂದರೆ ಪ್ರಥಮವಾಗಿ ಭೇಟಿ ಮಾಡೋದು ವೆಂಕಟೇಶ್ ಅವರು. ಆಮೇಲೆ ನಾನು ಗದಗ ಮಠಕ್ಕೆ ಹೋಗೋದು, ಆಮೇಲೆ ಇನ್ನೆಲ್ಲ ಹೋಗೋದು, ನಾನು ಕೆಲಸ ಮಾಡ್ತೀನಿ. ಏನೇ ವಿಷಯ ಬಂದರೆ, ಏನೇ ಯಾವುದೋ ಒಂದು ವಿಷಯ ಬಂತು, ಫಸ್ಟ್ ಫೋನ್ ಮಾಡಿದ್ದು ಇವರಿಗೆ ಏನು ವೆಂಕಟೇಶ್ ಅವರಿಗೆ. ಒಳ್ಳೆಯ ಸಂಸ್ಥೆಯಲ್ಲಿ ಗಂಡ ಹೆಂಡತಿ ಎಲ್ಲ ಶಿಕ್ಷಕ ಸಮುದಾಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ನಿಜವಾಗ್ಲೂ ಇದು ದೇವರ ಕೆಲಸ ವೆಂಕಟೇಶ್, ಇದು ದೇವರ ಕೆಲಸ. ಒಳ್ಳೆಯ ಮಕ್ಕಳು ಆದರ್ಶ ಮಕ್ಕಳಾಗಬೇಕು. ಮಕ್ಕಳೇ, ನಾನು ಕೇಳ್ಕೊಳ್ಳೋದು ನಿಮಗೆ 5 ಸಿಗಳು ಬಿಟ್ಬಿಡಿ.